ಬಿಜೆಪಿಯ ಕಟ್ಟಾಳುಗಳೇ, ನಿಮಗೆ ತಾಕತ್ತಿದ್ರೆ, ನಿಮಗೆ ದಮ್ಮಿದ್ರೆ ಅನ್ನೋ ಪದಗಳನ್ನ ನಾನು ಬಳಸಲ್ಲ. ಅತ್ಯಂತ ಸಭ್ಯ ಭಾಷೆನಲ್ಲಿ, ನಾಗರಿಕವಾದ ಭಾಷೆನಲ್ಲಿ ಕರೀತಾ ಇದ್ದೀನಿ. ನಿಮಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೋಬೇಕು ಅನ್ನೋ ಬದ್ಧತೆ ನಿಮಗಿದ್ರೆ, ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮೊಳಗಡೆ ನಿಜವಾದ ದೇಶಪ್ರೇಮ ಇದ್ದರೆ SIR ಬಗ್ಗೆ ಓಪನ್ ಡಿಬೇಟ್ಗೆ ಬನ್ನಿ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ದೇಶಪ್ರೇಮ ಇದ್ರೆ ಅನ್ನೋ ಪದವನ್ನು ನಾನು ಯಾಕೆ ಬಳಸಿದೆ ನೋಡಿ. ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕು ಇರಲೇಬೇಕು ಅನ್ನೋದನ್ನ ನಿಜವಾದ ದೇಶಪ್ರೇಮಿಗಳು ಬಯಸ್ತಾರೆ. ಆದರೆ SIR ಈ ದೇಶದ ಕೋಟ್ಯಾಂತರ ನಾಗರಿಕರ ಮತದಾನದ ಹಕ್ಕನ್ನೇ ಕಿತ್ಕೊಂಡ್ಬಿಟ್ಟಿದೆ. ಹೀಗೆ ಭಾರತೀಯ ನಾಗರಿಕರ ಮತದಾನದ ಹಕ್ಕನ್ನೇ ಕಿತ್ಕೊಂಡಿರ್ತಕ್ಕಂಥ SIR ಹೇಗೆ ಸರಿ ಅಂತ ನೀವು ದೇಶಪ್ರೇಮಿಗಳಾಗಿದ್ರೆ ಸಮರ್ಥಿಸ್ಕೋಬೇಕಾಗ್ತದೆ. ಯಾಕೆ ಅಂದರೆ SIR ಸರಿ ಅಂತ ನೀವು ಹೇಳ್ತಾ ಬಂದಿದ್ದೀರಾ. ಮತ್ತು ಈ ಓಪನ್ ಡಿಬೇಟ್ನಲ್ಲಿ ನಿಮಗೊಂದು ಅನುಕೂಲತೆ ಇದೆ. ಏನು ಗೊತ್ತಾ, ನಾವು ಈ ಓಪನ್ ಡಿಬೇಟ್ನಲ್ಲಿ ಯಾವುದೇ ಪ್ರಶ್ನೆಗಳನ್ನ ಸರ್ಪ್ರೈಸಿಂಗ್ ಆಗಿ ಕೇಳಲ್ಲ. ಈಗಲೇ ನಿಮಗೆ ಪ್ರಶ್ನೆಗಳನ್ನ ಕೊಟ್ಬಿಡ್ತೀವಿ. ನೀವು ಆರಾಮಾಗಿ ಪ್ರಿಪೇರ್ ಆಗಿ ದಾಖಲೆಗಳ ಸಮೇತ ಬಂದು ನೀವು SIR ಬಗ್ಗೆ ಏನೇನು ಸಮರ್ಥಿಸ್ಕೊಳ್ತಾ ಇದ್ದೀರೋ ಅದು ಸರಿ ಅಂತ ಪ್ರೂವ್ ಮಾಡಲಿಕ್ಕೆ ನಿಮ್ಗೊಂದು ಒಳ್ಳೆ ಅವಕಾಶ. ನಾನು ಈ ವಿಡಿಯೋದಲ್ಲಿ ಒಂದು 2-3 ಪ್ರಶ್ನೆಗಳನ್ನ ಮಾತ್ರ ನಿಮ್ಮ ಮುಂದೆ ಇಡ್ತೀನಿ. ಉಳಿದ ಪ್ರಶ್ನೆಗಳು ಪೋಸ್ಟರ್ಗಳ ರೂಪದಲ್ಲಿ ನಿಮಗೆ ತಲುಪುತ್ತೆ. ಮತ್ತೆ ಹೊಸ ಪ್ರಶ್ನೆಗಳು ಬಂದರೆ ಅದು ಕೂಡ ತುಂಬ ಮುಂಚೆನೇ ನಿಮಗೆ ತಲುಪುತ್ತೆ. ನನ್ನ ಮೊದಲನೇ ಪ್ರಶ್ನೆ, ನೀವು SIR ಮಾಡ್ತಾ ಇರೋದು ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಆಚೆ ಹಾಕಲಿಕ್ಕೆ ಅಂತ ಪದೇ ಪದೇ ನಿಮ್ಮ ಪಾರ್ಟಿಯವರು ಹೇಳ್ತಾ ಬಂದಿದ್ದೀರಾ. ಅದರಲ್ಲೂ ನಿಮ್ಮ ಅಮಿತ್ ಶಾ ಅವರು ಅನೇಕ ಬಾರಿ ಇದನ್ನು ಹೇಳಿದ್ದಾರೆ. ಈಗ SIR ನಲ್ಲಿ 6.5 ಕೋಟಿ ನಾಗರಿಕರನ್ನ ಮತದಾನದ ಹಕ್ಕಿಂದ ಆಚೆ ಇಡಲಾಗಿದೆ. ಇವರಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿಯರು ಅಂತ ಪ್ರೂವ್ ಮಾಡ್ತೀರಾ ನೀವು? ಬಿಹಾರದಲ್ಲಿ 47 ಲಕ್ಷ ಜನರನ್ನ ಮತದಾನದ ಪಟ್ಟಿಯಿಂದ ಆಚೆ ಇಡಲಾಗಿದೆ. ಲಭ್ಯ ಇರೋ ಮಾಹಿತಿ ಪ್ರಕಾರ ಈ 47 ಲಕ್ಷ ಜನರಲ್ಲಿ ಬಾಂಗ್ಲಾದೇಶಿ ವಲಸಿಗರು ಅಂತ ಇರೋರು ಕೇವಲ 7 ಜನ. ಹಾಗಿದ್ರೆ ಇನ್ನು 46,99,993 ಜನ ಯಾರು? ಇದನ್ನ ಬಂದು ನೀವು ಓಪನ್ ಡಿಬೇಟ್ ಅಲ್ಲಿ ಹೇಳಬೇಕು. ಕನಿಷ್ಠ ಅಮಿತ್ ಶಾ ಅವರ ಮಾತನ್ನ ಸಮರ್ಥಿಸ್ಕೊಳ್ಳೋಕ್ಕೋಸ್ಕರನಾದ್ರೂ ಈ ವಿಷಯವನ್ನ ಬಂದು ನೀವು ಓಪನ್ ಡಿಬೇಟ್ ಅಲ್ಲಿ ಮಾತಾಡಬೇಕು. ಇನ್ನು ಎರಡನೇ ಪ್ರಶ್ನೆ, ನಿಮ್ಮ ಪಾರ್ಟಿಯವರು ಹೇಳ್ತೀರಾ, ಮೋದಿಯವರು ಹೇಳಿದ್ದಾರೆ ಅನೇಕ ಬಾರಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ. ಆದರೆ ನಮ್ಮ ದೇಶದ ಹೆಮ್ಮೆಯ ಮಹಿಳಾ ಕ್ರೀಡಾಪಟುಗಳ ವಿಷಯದಲ್ಲಿ ನಿಮ್ಮ ಪಕ್ಷ ಹೆಂಗ್ ನಡ್ಕೊಳ್ತು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಅದಿರಲಿ, ಇತ್ತೀಚೆಗೆ ವುಮೆನ್ ಬಿಲ್ ಹೆಸರಿನಲ್ಲಿ ಡಿಲಿಮಿಟೇಷನ್ ಪಾಸ್ ಮಾಡಕ್ ಹೋಗಿ ಸೋತಾಗ ಮೋದಿಯವರು ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡಿಬಿಟ್ರು, ನಾವು ಮಹಿಳಾ ಪರ, ಆದರೆ ವಿರೋಧ ಪಕ್ಷಗಳೆಲ್ಲರೂ ಮಹಿಳಾ ವಿರೋಧಿಗಳು ಅಂತ. ಆದರೆ SIR ನಲ್ಲಿ ಎಷ್ಟು ಹೆಸರುಗಳು ಡಿಲೀಟ್ ಆಗಿದೆಯೋ ಅದರಲ್ಲಿ 60% ಅಷ್ಟು ಹೆಸರುಗಳು ಮಹಿಳೆಯರದು. ಹೀಗೆ ಕೋಟಿಗಟ್ಟಲೆ ಮಹಿಳೆಯರ ಮತದಾನದ ಹಕ್ಕನ್ನ ಕಿತ್ಕೊಂಡಂತ ನೀವು ಹೇಗೆ ಮಹಿಳಾ ಪರ, ಈ SIR ಹೇಗೆ ಮಹಿಳಾ ಪರ ಅನ್ನೋದನ್ನ ಹೇಳಲಿಕ್ಕೋಸ್ಕರನಾದ್ರೂ ನೀವು ಡಿಬೇಟಿಗೆ ಬರಬೇಕು. ಇನ್ನು ಮೂರನೇ ಪ್ರಶ್ನೆ, ನೀವು ಯಾವಾಗಲೂ ಹೇಳ್ಕೊಳ್ತಾ ಇರ್ತೀರಾ ಬಿಜೆಪಿ ಅಂದ್ರೆ ಹಿಂದೂ ಪರ ಪಾರ್ಟಿ, ಬಿಜೆಪಿ ಅಂದ್ರೆ ಹಿಂದೂ ಪರ ಪಾರ್ಟಿ ಅಂತ. ನಿಮ್ಗೊಂದು ವಿಷಯ ಗೊತ್ತಾ, ಈಗ ಮತದಾನದ ಹಕ್ಕನ್ನು ಕಳ್ಕೊಂಡಿರ್ತಕ್ಕಂಥ 6.5 ಕೋಟಿ ಜನರಲ್ಲಿ 70% ಹೆಚ್ಚಿನಷ್ಟು ಹಿಂದೂಗಳೇ ಆಗಿದ್ದಾರೆ. ಆ ಹಿಂದೂಗಳಲ್ಲಿ ಯಾರು ಗೊತ್ತಾ ಕಳ್ಕೊಂಡಿರೋರು ಜಾಸ್ತಿ? ಮಹಿಳೆಯರು, OBC ಸಮುದಾಯದವರು, ದಲಿತ ಸಮುದಾಯದವರು, ಆದಿವಾಸಿಗಳು ಮತ್ತು ವಲಸೆ ಕಾರ್ಮಿಕರು. ಹಾಗಿದ್ರೆ ಮಹಿಳೆಯರು, OBC ಸಮುದಾಯದವರು, ದಲಿತರು, ಆದಿವಾಸಿಗಳು ಹಿಂದೂಗಳಲ್ವಾ? ಇಷ್ಟೊಂದು ಕೋಟಿಗಟ್ಟಲೆ ಹಿಂದೂಗಳ ಹೆಸರನ್ನೇ ಮತದಾನದ ಪಟ್ಟಿಯಿಂದ ಆಚೆ ಇಟ್ಟಂತ ನೀವು ಹೇಗೆ ಹಿಂದೂಗಳ ಪರ ಅನ್ನೋದನ್ನ ಪ್ರೂವ್ ಮಾಡೋಕ್ಕೋಸ್ಕರನಾದ್ರೂ ಈ ಡಿಬೇಟಿಗೆ ಬರಬೇಕಾಗತ್ತೆ. ಯಾವತ್ತು ಗೊತ್ತಾ ಈ ಡಿಬೇಟು? ಜೂನ್ 30ನೇ ತಾರೀಕು. ಜೂನ್ 30ನೇ ತಾರೀಕಿನ ಮಹತ್ವ ನಿಮಗೆ ಗೊತ್ತಾ? ಅವತ್ತು ನಮ್ಮ ದೇಶದ ಸಂತಾಲ್ ಬುಡಕಟ್ಟು ಸಮುದಾಯ ಬ್ರಿಟಿಷರ ವಿರುದ್ಧ ವಿರೋಚಿತವಾದ ಹೋರಾಟವನ್ನು ಮಾಡಿದಂಥ ದಿನ. ಆ ದಿನ ನಿಮ್ಮನ್ನ ಓಪನ್ ಡಿಬೇಟಿಗೆ ಕರೀತಾ ಇದ್ದೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಕೋಬೇಕು ಅನ್ನೋ ಬದ್ಧತೆ ಇದ್ದರೆ ಮತ್ತು ನಿಮ್ಮೊಳಗಡೆ ನಿಜವಾದ ದೇಶ ಪ್ರೇಮ ಇದ್ದರೆ ಓಪನ್ ಡಿಬೇಟ್ಗೆ ಬನ್ನಿ.